ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಲಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ನೋಡಿ, ನಮ್ಮ ಗಿಡ ಒಂದೇ ಸಮನೆ ಯಾವ ಥರ ಆಗಿದೆ ನೋಡಿ. ನಾನು ಎಷ್ಟು ಸಲ ಗುಡಿಸಿ ಕ್ಲೀನ್ ಮಾಡಿದೆ, ಆದರೂ ನೋಡಿ ಯಾವ ಥರ ಎಲೆ ಉದುರ್ತಾ ಇದೆ ನೋಡಿ. ನೋಡಿ ಒಂದು ಎಲೆ ಇಲ್ಲ, ಎಲ್ಲ ಉದುರು ಹೋಗಿದೆ ನೋಡಿ, ಎಲ್ಲ ಉದುರು ಹೋಗಿದೆ. ನಾನು ಮೊನ್ನೆ ಒಂದಿನ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಇಟ್ಟು ಹೋಗಿದ್ದೆ. ಮತ್ತು ಇದು ನಾನು ಬ್ಲಾಕಿಂಗ್ ಸ್ಟಾರ್ ಅಥವಾ ಸುಪಾಲ ಹಾಕ್ತೀನಿ ಅಂತ ಹೇಳಿದ್ನಲ್ಲ, ಸುಪಾಲ ನಾನು ಹಾಕಿಲ್ಲ. ಯಾಕಂದರೆ ಇವಾಗ ಮಳೆ ಅಂತೂ ತುಂಬ ಕಮ್ಮಿ, ಮಳೆ ಬರುವುದಿಲ್ಲ, ತುಂಬ ಒಂದೇ ಸಮನೆ ಬಿಸಿಲು ಬರ್ತಾಯಿತ್ತು. ಅದಕ್ಕೋಸ್ಕರ ನಾನು ಸುಪಾಲ ಹಾಕಲಿಲ್ಲ. ಸುಪಾಲ ಹಾಕಿದರೆ ಅದು ಇವಾಗ ಮಳೆ ಇಲ್ಲ ಅಂದರೆ ಸ್ವಲ್ಪ ಮಳೆ ಆದರೂ ಬರಬೇಕು, ಮಳೆ ಬಂದೇ ಇಲ್ಲ. ಅದಕ್ಕೆ ನಾನು ಸುಪಾಲ ಹಾಕಲಿಲ್ಲ. ಅದು ನಾವು ಸುಪಾಲ ಹಾಕಿದರೆ ಮಳೆ ಬಂದರೆ ಅದು ಹಾಗೆ ಕರಗುತ್ತೆ ಬೇಗ, ಇಲ್ಲ ಕರಗೋದೇ ಇಲ್ಲ. ಒಂದು ತಿಂಗಳ ತನಕ ಹಾಗೇ ಇರುತ್ತೆ. ಇಲ್ಲ ಅಂದರೆ ನಾವು ಅದಕ್ಕೆ ಬಂದು ದಿನ ನೀರು ಹಾಕಿ ಹೋಗಬೇಕು. ಇವಾಗ ನೀರು ಹಾಕುವುದಾ ಬೇಡವಾ ಅನ್ನೋ ಸ್ಥಿತಿಯಲ್ಲಿ ಉಂಟು. ಅದಕ್ಕೆ ನಾನು ನೋಡಿ ಎಲ್ಲ ಗಿಡನೂ ಹಾಗೆ ಆಗಿದೆ ನೋಡಿ. ಮಾತ್ರ ಇದು 2 ವರ್ಷ ಆಗಿದ್ದ ಗಿಡ ಮಾತ್ರ ಆ ಥರ ಆಗಿದ್ದು. ಈ ಹೊಸ ಗಿಡ ಎಲ್ಲ ಇನ್ನು ಚೆನ್ನಾಗಿದೆ ನೋಡಿ. ಹೊಸ ಗಿಡಕ್ಕೆ ಏನೂ ಸಮಸ್ಯೆ ಇಲ್ಲ ನೋಡಿ. ಹೊಸ ಗಿಡಕ್ಕೆ ಚೆನ್ನಾಗಿದೆ ನೋಡಿ. ಇದು ಹೊಸ ಗಿಡ, ಹಾಗೆ ಇಲ್ಲೂ ಇದೆ ನೋಡಿ. ಈ ಕಡೆ ನೋಡಿ, ಈ ಕಡೆನೂ ಇದೆ ನೋಡಿ. ಇದು ಹೊಸದಾಗಿ ನಟ್ಟಿರೋ ಗಿಡ. ಇದಕ್ಕೆ ಯಾವ ಥರ ಸಮಸ್ಯೆನೂ ಇಲ್ಲ ನೋಡಿ. ಒಂದೊಂದು ಎಲೆ ಸ್ವಲ್ಪ ಚುಕ್ಕೆ ಬಂದಿದೆ, ಅದು ಪರವಾಗಿಲ್ಲ. ಇವಾಗ ಈ ವರ್ಷ ಮಳೆ ಜಾಸ್ತಿ ಇರೋಕ್ಕೋಸ್ಕರ ಎಲ್ಲ ಗಿಡಗಳಿಗೂ ಏನಾದರೂ ಒಂದು ರೋಗ ಬಂದೇ ಬರೋದು. ಮಳೆಗಾಲದಲ್ಲಂತೂ ರೋಗ ಇರುವುದೇ ಅದು. ಆದರೆ ಈ ವರ್ಷ ಅಂತೂ ತುಂಬ ಜಾಸ್ತಿನೇ ಅನಿಸುತ್ತೆ. ನನ್ನ ಗಿಡ ಸಾಯುತ್ತೆ ಅನಿಸೋ ಥರ ಇದೆ, ಆ ಥರ ಇದೆ. ಅದಕ್ಕೆ ನಾನು ಏನು ಮಾಡ್ತೆ, ಇದನ್ನು ಫುಲ್ಲು ಕಟ್ ಮಾಡಿ ಫುಲ್ ಟ್ರಿಮ್ ಮಾಡ್ತೀನಿ. ಫುಲ್ ಟ್ರಿಮ್ ಮಾಡಿ ಅದಕ್ಕೆ ನಾನು ಬ್ಲಾಕಿಂಗ್ ಸ್ಟಾರ್ ಹಾಕ್ತೀನಿ. ಬ್ಲಾಕಿಂಗ್ ಸ್ಟಾರ್ ಅಂದರೆ ಕೆಲವರಿಗೆ ಬ್ಲಾಕಿಂಗ್ ಸ್ಟಾರ್ ಅಂದರೆ ಏನಂತ ಗೊತ್ತಿಲ್ಲ. ತುಂಬ ಜನ ಕಮೆಂಟಲ್ಲಿ ಕೇಳಿದರು ಬ್ಲಾಕಿಂಗ್ ಸ್ಟಾರ್ ಅಂದರೆ ಏನು ಅಂತೇಳಿ. ನಾನು ಅದಕ್ಕೆ ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ ಸರಿಯಾಗಿ ಹೇಳಿ ತೋರಿಸ್ತೀನಿ ಯಾವುದಂತ. ಅದನ್ನು ಹಾಕ್ತೀನಿ. ಅದು ಹಾಕಿ ಆದಮೇಲೆ ಗಿಡ ಟ್ರಿಮ್ ಮಾಡಿ ಮತ್ತು ಅದಕ್ಕೆ ಔಷಧಿ ಸ್ಪ್ರೇ ಮಾಡಿದರೆ ಆಯಿತು. ಇಲ್ಲಾಂದರೆ ಗಿಡವನ್ನು ಈ ವರ್ಷ ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ, ಆ ಥರ ಆಗಿದೆ ಗಿಡ ನೋಡಿ. ಈ ಥರ ಆಗಿದೆ. ಇದೆಲ್ಲ ಹೊಸ ಗಿಡ ನೋಡಿ, ಈ ಕಡೆ ಇರೋದೆಲ್ಲ ಹೊಸ ಗಿಡ. ಬುಡದಲ್ಲೆಲ್ಲ ಎಲೆ ಉದುರಿದ್ದು ನೋಡಿ, ಇಷ್ಟೊಂದು ಎಲೆ ಉದುರಿದ್ದು ನಾನು. ಇಷ್ಟೊಂದಂದರೆ ಕೆಲವರು ಅಂದ್ಕೊಳ್ಬೋದು ಇವಳು ಏನು ಹೇಳ್ತಾ ಇರ್ತಲೋ ಅಂದೇಳಿ. ನಮಗೆ ಈ ಥರ ಸಮಸ್ಯೆ ಇದ್ರ ಮೇಲೆ ಹೇಳಲೇಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ. ಎಲೆ ಉದುರು ಹೋಗಿದ್ರೂ ಪರವಾಗಿಲ್ಲ, ಗಿಡ ಎಗೆ ಉಂಟಲ್ಲ ಅದು ಸಹ ಒಣಗಿ ಸಾಯ್ತಾ ಉಂಟು. ಈ ಥರ ನೋಡಿ, ಎಲೆ ಉದುರು ಹೋಗಿದ್ರೆ ಪರವಾಗಿಲ್ಲ ನೋಡಿ. ಅಲ್ಲೇ ಕೊಳ್ತು ಹೋಗಿ ಇಷ್ಟು ಚೆನ್ನಾಗಿರೋ ಗಿಡ ಅಲ್ಲ ನೋಡಿ, ಯಾವ ಥರ ಆಗಿದೆ. ಕಡ್ಡಿ ಮಾತ್ರ ಉಳ್ಕೊಂಡಿದೆ ನೋಡಿ. ಇದಂತೂ ತುಂಬ ಮೊಗ್ಗಾಗ್ತಾ ಇತ್ತು ಇದರಲ್ಲಿ ಈ ವರ್ಷ ನೋಡಿ. ಮತ್ತು ಒಂದು ನಮಗೆ ಟ್ರಿಮ್ ಮಾಡಲಿಕ್ಕೆ ಸ್ವಲ್ಪ ಮನಸ್ಸು ಬರುವುದೇ ಇಲ್ಲ. ಟ್ರಿಮ್ ಮಾಡೋದಂದರೆ ಆಗೋದಿಲ್ಲ ನನಗೆ. ನಾನೆಲ್ಲ ಹೀಗೆ ಒಣಗಿದ ಕೂಡಲೇ ಎಲ್ಲ ತುಂಡು ಮಾಡಿ ಹಾಕ್ತೀನಿ. ನಮ್ಗೆ ಈ ವರ್ಷ ಇದೇ ಕೆಲಸ. ನನಗೆ ಮಳೆಗಾಲ ಶುರು ಆದ್ದಾರ್ಬಿ ಇದೇ ಕೆಲಸ. ಯಾವತ್ತು ಮಳೆ ಶುರುವಾಯಿತು ಆವತ್ತಿಂದ ನನಗೆ ಇದೇ ಕೆಲಸ. ನನಗೆ ಹೇಗೆ ಕೊಳ್ತು ಹೋಗೋದು, ನಾನು ಕಟ್ ಮಾಡಿ ಹಾಕೋದು. ಈಗಿದ್ದಲ್ಲೂ ನೋಡಿ ಯಾವ ಥರ ಎಷ್ಟೊಂದು ಎಲೆ ಉದುರಿದೆ ನೋಡಿ. ನಾವು ಇವಾಗ ತುಂಬ ಒಂದು ವಾರದಿಂದ ಬಿಸಿಲು ಬರ್ತಾ ಇತ್ತಲ್ಲ, ಅದಕ್ಕೆ ನಾವು ಇವಾಗ ಮಳೆ ಇಲ್ಲ ಈ ವರ್ಷ ಅಂತೂ. ಇನ್ನು ಮಳೆ ಸ್ವಲ್ಪ ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಗಿಡನ ಟ್ರಿಮ್ ಮಾಡಿ
ಅದಕ್ಕೆ ಸ್ವಲ್ಪ ಬುಡ ಸ್ವಲ್ಪ ಬಿಡಿಸಿ, ಬುಡ ಚೆನ್ನಾಗಿ ಬಿಡಿಸ್ಬೇಕು ನೋಡಿ. ಇದು ಕಡ್ಡಿಯಲ್ಲ ನೋಡಿ, ಈ ಥರ ಇದೆ ನೋಡಿ. ಇದು ಹಸಿಯಾಗಿಲ್ಲ ನೋಡಿ, ಒಣಗಿ ಹೋಗಿದೆ ನೋಡಿ. ಒಂದು ಹಸಿಯಾಗಿತ್ತು ನೋಡಿ, ಈ ಥರ ಇದೆ ನೋಡಿ, ಒಣಗಿದೆ ನೋಡಿ. ಇದನ್ನು ನಾವು ಏನು ಮಾಡಬೇಕಂದ್ರೆ, ಇವಾಗ ಮಳೆ ಕಮ್ಮಿ ಆಗಿದೆಯಲ್ಲ, ಫುಲ್ ಕಮ್ಮಿ ಆಗಿದೆ, ತುಂಬ ಬಿಸಿಲು ಸಹ ಇದೆಯಲ್ಲ, ಅದಕ್ಕೆ ನಾವು ಹುಲ್ಲು ಬುಡ ಬಿಡಿಸಿ ಹುಲ್ಲೆಲ್ಲ ಇದ್ದರೆ ತೆಗೆದು ಅದಕ್ಕೆ ಸ್ವಲ್ಪ ಈ ಎಲೆ ಎಲ್ಲ ಬಿದ್ದಿರುತ್ತಲ್ಲ, ರೋಗ ಬಂದಿದ್ದ ಎಲೆ ಇದೆಯಲ್ಲ, ರೋಗ ಬಂದಿದ್ದ ಎಲೆ ಇದೆಯಲ್ಲ, ಇದನ್ನೆಲ್ಲ ಎಲ್ಲ ಬಿದ್ದಿದೆ ನೋಡಿ, ಈ ಥರ ಎಲೆ ಎಲ್ಲ, ಇದನ್ನೆಲ್ಲ ತೆಗೆದು ಮಣ್ಣು ಸಡ್ಲು ಮಾಡಿ ಅದಕ್ಕೆ ಸ್ವಲ್ಪ ಒಣಗೊಬ್ಬರ ಇವಾಗ ಸಿಗುವುದಿಲ್ಲ. ಕೆಲವ್ರ ಮನೆಯಲ್ಲಿ ಸಿಗ್ಬೋದು, ಮುಂಚೆ ಕೆಲವರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲಾಂದರೆ ನಾವು ಅಂಗಡಿಯಲ್ಲಿ ತಂದಿದ್ದು ಗೊಬ್ಬರ ಆದರೂ, ಇದು ಅನ್ನಪೂರ್ಣ ಅಥವಾ ಎರೆಹುಳ ಗೊಬ್ಬರ ಯಾವುದಾದ್ರೂ ಪರವಾಗಿಲ್ಲ, ಬುಡ ಬಿಡಿಸ್ಕೊಂಡು ಗೊಬ್ಬರ ಹಾಕಿ ಆಮೇಲೆ ಮಣ್ಣು ಹಾಕಿದ್ರು. ಇಲ್ಲಾಂದರೆ ಸುಪ್ಪಲ ಹಾಕಿದರೆ ಇವಾಗ ಕರಗೋದಿಲ್ಲ, ನೀರು ಹಾಕಬೇಕಷ್ಟೆ. ಮಳೆ ಬರುವಾಗ ಸ್ವಲ್ಪ ಮಳೆ ಇದ್ದಾಗ ಹಾಕಿದರೆ ಅದು ಕರಗುತ್ತೆ, ಇಲ್ಲಾಂದರೆ ಕರಗೋದಿಲ್ಲ. ಹಾಗೆ 1 ತಿಂಗಳ ತನಕ ಹಾಗೇ ಇರುತ್ತೆ. ಅದಕ್ಕೆ ನಾನು ಸುಪ್ಪಲ ಹಾಕೋದಿಲ್ಲ, ಬ್ಲಾಕ್ ಆ್ಯಂಡ್ ಸ್ಟಾರ್ ಹಾಕ್ತೀನಿ. ಇದು ಹಳೆ ಗಿಡ ನೋಡಿ, ಇದಕ್ಕೆ ಏನಾಗಿಲ್ಲ ನೋಡಿ. ಇದು ಹೊಸ ಗಿಡ ನೋಡಿ, ಇದು ಹೊಸದಾಗಿದ್ದು. ಯಾವ ಥರ ಹೊಸ ಗಿಡನೇ ಹಾಳಾಗಿದೆ ನೋಡಿ. ಇದೀಗ 2 ದಿನದಲ್ಲಿ ಎಲೆ ಪೂರ ಉದುರೋಗುತ್ತೆ. ಇಲ್ಲೆಲ್ಲ ಬಿದ್ದಿದೆ ನೋಡಿ. ಅದಕ್ಕೆ ನಾವು ಮಳೆ ಬರುತ್ತೆ ಈಗ ಮಳೆಗಾಲ, ಆಗಸ್ಟ್ ತಿಂಗಳಲ್ಲಿ ಮಳೆ ಬರುತ್ತೆ ಅಂದ್ಕೊಂಡು ಇಟ್ಕೊಂಡ್ರೆ ಗಿಡ ಸಾಯುತ್ತೆ. ಅದಕ್ಕೋಸ್ಕರ ನಾವು ಬುಡ ಬಿಡಿಸಿ ಗೊಬ್ಬರ ಅಥವಾ ಸುಪ್ಪಲ ದಿನ ನೀರು ಹಾಕಿದ್ರೆ ಸುಪ್ಪಲ ಹಾಕ್ಬೋದು, ಇಲ್ಲಾಂದರೆ ಬ್ಲಾಕ್ ಸ್ಟಾರ್ ಹಾಕಿದರೆ ಸಾಕಾಗುತ್ತೆ. ಗಿಡನ ಟ್ರಿಮ್ ಸಹ ಮಾಡ್ಬೋದು. ನಾನು ಹೇಳಿದ್ದೆ ಅಂತೇಳಿ ನೀವು ಟ್ರಿಮ್ ಮಾಡಬೇಡಿ, ಯಾಕಂದ್ರೆ ನಾನು ಗಿಡ ಟ್ರಿಮ್ ಮಾಡ್ತಾಯಿದ್ದೆ. ಕಡೆಗೆ ನಾನು ಹೇಳಿ ಟ್ರಿಮ್ ಮಾಡಿ ನಿಮ್ಮ ಗಿಡಕ್ಕೆ ಏನಾದರೂ ತೊಂದರೆ ಅದೇ ಅದಕ್ಕೆ ನಮಗೆ ಮಾತು ಬರೋದು. ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ, ನಾನು ಗಿಡ ಕಟ್ ಮಾಡಿ ಅದು ಚಿಗುರಿದ ಮೇಲೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಆವಾಗ ನೀವು ಕಟ್ ಮಾಡಿ ಅದಕ್ಕೆ ಏನಾದರೂ ಹಾಕಿ ಗಿಡ ಸರಿ ಮಾಡ್ಬೋದು. ಮತ್ತು ಫ್ರೆಂಡ್ಸ್, ನಿಮ್ಮ ಗಿಡನೂ ಈ ಥರ ಸಮಸ್ಯೆ ಇದೆಯಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ ನನಗೆ. ಯಾಕಂದ್ರೆ ನನ್ನ ಗಿಡದಲ್ಲಿ ಮಾತ್ರ ಅಂದ್ಕೊಂಡಿದ್ದೆ ನಾನು ಈ ಥರ ಆಗಿದ್ದು. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.